ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ಗುರುವಾರ ವ್ಲಾಗು. ಸೊ ಆ್ಯಸ್ ಯೂಶ್ವಲ್ ನಾನು ಮನೇಲೇ ಇರೋದ್ರಿಂದ ನಂದು ರೊಟೀನ್ ಏನಿದೆ ಅದು ನಾರ್ಮಲಾಗೇ ಇದೆ. ಬೆಳಗ್ಗೆ ಎದ್ದೊಳ್ತೀನಿ ಆ್ಯಂಡ್ ಸ್ವಲ್ಪ ನಂದು ಏನೇನಿದೆ ಅದೆಲ್ಲ ಫ್ರೆಶ್ ಅಪ್ ಆಗಿ ಅಥವಾ ಫ್ರೆಶ್ ಕುಡಿದು ಶೇಕ್ ಕುಡಿದು ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಅವ್ರನ್ನ ಮಲಗಿಸಿ ನಾನು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ 12:30 to 1 o'clock ಆಗಿಬಿಡಿರುತ್ತೆ. ಸೊ ಒಂದೊಂದ್ಸಲಿ ನಾನು ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗುತ್ತೆ, ಕೆಲವೊಂದ್ಸಲಿ ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಮಿಡ್ ಆಫ್ ದಿ ಡೇಯಿಂದ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಸ್ನಾನ ಮಾಡಿಕೊಂಡೆ ಆ್ಯಂಡ್ ಈ 15th ಬಂದರೆ ನಮ್ಮ ಮಗುಗೆ 5 months ತುಂಬಿ 6 monthsಗೆ ದಾಟ್ತಾಳೆ. ಸೊ ತುಂಬಾ ಏನಂತೆ ಬೇಗ ಆಗೋಯ್ತು ಟೈಮು. ಮೊನ್ನೆ ಡೆಲಿವರಿ ಆದಂಗಿದೆ ನನಗೆ. ಸೊ ಅಷ್ಟು ಬೇಗ 6 months. ಆ್ಯಂಡ್ ನೆಕ್ಸ್ಟ್ ಮಂತ್ ನಾನು ರೆಸ್ಯೂಮ್ ಆಗಬೇಕು ನನ್ನ ವರ್ಕ್ಗೆ, ಬಿಕಾಸ್ 6 months ನಾನು ಮೆಟರ್ನಿಟಿ ಲೀವ್ ತಗೊಂಡಿದ್ದು. ಐ ಡೋಂಟ್ ನೋ ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ಮಗುನ ಬಿಟ್ಬಿಟ್ಟು. ಆ್ಯಂಡ್ ನಮ್ಮದು ವರ್ಕ್ ಫ್ರಮ್ ಹೋಮ್ ಇಲ್ಲ, ಯಾಕಂದರೆ ನಂದು ಟೀಚಿಂಗ್ ಪ್ರೊಫೆಷನ್ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಅಥವಾ ಆನ್ಲೈನ್ ಟೀಚಿಂಗ್ ಅದೆಲ್ಲ ಆಪ್ಷನ್ ನಮಗಿಲ್ಲ. ಮಗುನ ಬಿಟ್ಟು ಹೋಗಬೇಕು. ಸೊ ನೋಡೋಣ, ದೇವರಿದ್ದಾರೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀವಿ ಎಲ್ಲ ಸ್ಮೂತಾಗಲಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು. ನನ್ನ ರೊಟೀನ್ಗಾಗಲಿ ಅಥವಾ ಮಗು ರೊಟೀನ್ಗಾಗಲಿ ನನ್ನ ಪ್ರೊಫೆಷನ್ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಲೆಟ್ಸ್ ಪ್ರೇ ಗಾಡ್. ಆ್ಯಂಡ್ ಇದು ಕೇಳ್ತಾ ಇರ್ತೀರಾ ಯಾವುದು ಸ್ಪ್ರೇ ನಾನು ಡೈಲಿ ಯೂಸ್ ಮಾಡೋದು ಅಂತ. ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದನ್ನು ಯೂಸ್ ಮಾಡಾದ್ಮೇಲೆ ಇನ್ನೂ ಚೆನ್ನಾಗಿ ಬಂದಿದೆ. ಬಟ್ ಅದಕ್ಕಿಂತ ಮುಂಚೆ ನಂದು ಇಲ್ಲೇನೇ ಬ್ಲ್ಯಾಕ್ ಆಗಿತ್ತು ತುಂಬ, ಯಾಕಂದರೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಸೊ ನನ್ನ ಹಳೇ ವೀಡಿಯೋಸ್ನ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಎಷ್ಟು ಬ್ಲ್ಯಾಕ್ ಇತ್ತು ನನ್ನ ಕತ್ತಂತ. ಸೊ ಡೇ ಬೈ ಡೇ ಆಫ್ಟರ್ ಪ್ರೆಗ್ನೆನ್ಸಿ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ನಲ್ಲ, ಅದರಿಂದನೂ ಕೂಡ ತುಂಬ ಟ್ಯಾನಿಂಗ್ ಏನಿತ್ತು ಅದು ಕಮ್ಮಿ ಆಯಿತು. ಆ್ಯಂಡ್ ಇದ್ರದ್ದು ಆಲ್ಪ್ಸ್ದು ಫರ್ಮೆಂಟೆಡ್ ರೈಸ್ ವಾಟರ್ ಏನಿದೆ ಅದ್ರದ್ದು ಕೂಡ ನಾನು ಎಷ್ಟೊಂದು ರಿವ್ಯೂಸ್ ನೋಡಿದೆ. ಸೆಲೆಬ್ರಿಟೀಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂತ ರಿವ್ಯೂಸ್ ನೋಡಿದೆ. ವೈ ಕಾಂಟ್ ವಿ ಟ್ರೈ? ಆ್ಯಂಡ್ ಪ್ರೈಸು ಕೂಡ ತುಂಬ ಏನು ಜಾಸ್ತಿ ಇಲ್ಲ, ಜಸ್ಟ್ 225 rupees ಇದು. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದೆ. ಐ ಆಮ್ ಸೀಯಿಂಗ್ ವೆರಿ ಗುಡ್ ರಿಸಲ್ಟು. ಸೊ ಇದು ಹಾಕಿದ ತಕ್ಷಣ ಆ ಸ್ಕಿನ್ ಏನಿದೆ ಆ ಬ್ಯಾರಿಯರ್ನ ಸ್ಮೂತ್ ಮಾಡುತ್ತೆ ಆ್ಯಂಡ್ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸ್ತೀವಿ. ನೀವು ನೋಡ್ತಾ ಇರ್ಬೋದು ಇದು. ಸೊ ನೋಡೋಣ ಇನ್ನು ಫ್ಯೂಚರಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಸೊ ಅದು ಒಣಗೋಷ್ಟರಲ್ಲಿ ಸ್ವಲ್ಪ ಬಾಡಿ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಅದು ನನಗೆ ಗೊತ್ತಿಲ್ಲ, ಚಳಿಗಾಲನೂ ಅಲ್ಲ, ಆಲ್ರೆಡಿ ಬಿಸಿಲುಗಾಲ ಸ್ಟಾರ್ಟ್ ಆಗಿದೆ. ಆದ್ರೂ ಸ್ನಾನ ಮಾಡಿದ ತಕ್ಷಣ ಹಾಕಿಲ್ಲ ಬಾಡಿ ಲೋಷನ್ ಅಂದರೆ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಕೈಯೆಲ್ಲ. ಐ ಡೋಂಟ್ ನೋ, ನನಗೆ ಅಭ್ಯಾಸ ಇರೋದ್ರಿಂದ ನನಗೆ ಹಂಗೆ ಫೀಲ್ ಆಗುತ್ತಾ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಹಾಗೆ ಫೀಲ್ ಆಗುತ್ತಾ ಅಂತ. ಆ್ಯಂಡ್ ನನ್ನ ಕೈಯಲ್ಲಿ ಒಂದು ಸ್ವಲ್ಪ ಇಲ್ಲೆಲ್ಲ ನೋಡಿ ಮಾರ್ಕ್ ಆಗಿರೋದು, ಇದೆಲ್ಲ ಆವಾಗ ನಾನು ಟೀನೇಜಲ್ಲಿ ಇದ್ದಾಗ ಆಗಿದ್ದು. ಕೆಲವ್ರು ಹೇಳ್ತಾರೆ ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಆದಮೇಲೆ ಹೋಗುತ್ತೆ ಅಂತ. ನೀವು ನೋಡಿ ಈ ಥರ ಎಲ್ಲ ತುಂಬ ಆ್ಯಕ್ನಿ ಇದೆ. ಸೊ ಕರ್ಲೇಟ್ ಹಾಕ್ತಾಯಿದ್ದೀನಿ, ಡೆಲಿವರಿ ಆದಮೇಲೆ ಹೋಗುತ್ತೆ ಅಂತಾರೆ ಕೆಲವರು ಮದುವೆ ಆದಮೇಲೆ ಹೋಗ್ಬಿಡುತ್ತೆ ಅಂದರು, ಕೆಲವರು ಡೆಲಿವರಿ ಆದಮೇಲೆ ಹೋಗುತ್ತೆ ಅಂದರು. ನೋಡಬೇಕು ಹೋಗುತ್ತಾ ಇಲ್ವಾ ಅಂತ. ಬಟ್ ನನಗೆ ರಫ್ ಇತ್ತಲ್ಲ, ರಫ್ ಇಲ್ಲ, ಜಸ್ಟ್ ಮಾರ್ಕ್ಸ್ ಇದೆ. ಫಸ್ಟೆಲ್ಲ ತುಂಬ ರಫ್ ಇರೋದು, ಜಸ್ಟ್ ಮಾರ್ಕ್ಸ್ ಇದೆ. ಸೊ ನೋಡೋಣ ಏನಾಗುತ್ತೆ ಎತ್ತ ಅಂತ. ಸೊ ಸ್ಯಾರಿ ಇನ್ನೂ ಆರ್ಡರ್ಸ್ ಬರ್ತಾಯಿದೆ ನನಗೆ. ಸೊ ಅದು ಸ್ಯಾರಿನ ತರಿಸ್ಬೇಕು, ತಂದಿದ್ದೆಲ್ಲ ಮುಗ್ದೋಗಿದೆ. ಸೊ ಇವಾಗ ರೆಡಿ ಎಲ್ಲ ಆದಮೇಲೆ ಫಸ್ಟು ಊಟ ಮಾಡ್ತೀನಿ. ಊಟ ಆದಮೇಲೆ ನಂದು ಕೆಲಸ ಸ್ಯಾರಿನ ಆರ್ಡರ್ ಮಾಡಿ ಶಿಪ್ಮೆಂಟ್ ಮಾಡಬೇಕು. ಸೊ ಪಾಪ ಅವರ ನನ್ನ ಕಸ್ಟಮರ್ ಒಬ್ಬರು ಅವ್ರ ತಾಯಿ ಮನೆಯಿಂದ ಅವರ ಹಸ್ಬೆಂಡ್ ಹೌಸ್ಗೆ ಹೋಗ್ತಾರಂತೆ ಇವತ್ತು. ಸೊ ಅಷ್ಟರಲ್ಲಿ ನಾನು ಶಿಪ್ಮೆಂಟ್ ಮಾಡಬೇಕು. ಅಲ್ಲೂ ಅವ್ರ ಹಸ್ಬೆಂಡ್ ಮನೆಗೂ ಶಿಪ್ಮೆಂಟ್ ಮಾಡ್ಬೋದು, ಬಟ್ ಅವ್ರು ಏನಂದರೆ ಇಲ್ಲೇ ಹತ್ರ ಇದ್ದೀನಿ, ಸೊ ನೀವು ಈಸಿಯಾಗಿ ಬರ್ಬೋದು, ಯಾಕೆ ಪೋರ್ಟರ್ಗೆ ನೀವು ಖರ್ಚು ಮಾಡ್ತೀರಾ ಅಂತ ಪಾಪ ಹೇಳ್ತಾ ಇದ್ರು ಅವರು. ವೆರಿ ಗ್ರೇಟ್ಫುಲ್ ಅವ್ರಿಗೆ. ಕಸ್ಟಮರ್ಸು ಈ ರೀತಿ ಕೂಡ ಥಿಂಕ್ ಮಾಡ್ತಾರೆ ಪಾಪ. ಆ್ಯಂಡ್ ಅವ್ರು ನನ್ನ ಜೂನಿಯರೇ ಆಗಿರೋದ್ರಿಂದ ಆ ರೀತಿ ಹೇಳಿದ್ರು. ಆ್ಯಂಡ್ ತುಂಬ ಹತ್ರ ಇದೆ ಮನೆಯಿಂದ, ನಾವೇ ಹೋಗಿ ಬಂದ್ಬಿಡ್ಬೋದು. ಪೋರ್ಟರ್ಗಾದರೆ ಅಷ್ಟು ಡಿಸ್ಟೆನ್ಸ್ಗೆ ಸುಮ್ಮನೆ ಕಾಸು ಹಾಕಿ ಕೊಡೋದು ಅಲ್ವಾ.
ಔಟ್ಸೈಡ್ ಸಿಟಿ ಆಗಲಿ ಅಥವಾ ಬೇರೆ ಕಡೆ ಎಲ್ಲ ಆಗಲಿ ನಾವೇ ಪೋರ್ಟರ್ ಮಾಡ್ತೀರಿ, ಯಾಕಂದರೆ ಫ್ರೀ ಶಿಪ್ಪಿಂಗ್ ಆಗಿರೋದ್ರಿಂದ ನಮ್ಮದು. ನೋಡೋಣ ಏನಾಗುತ್ತೆ ಎತ್ತ ಅಂತ. ಸೊ ಡೈಲಿ ಇದು ನಂದು ರೊಟೀನ್ ಇದಿಷ್ಟೇ ಆಗಿರುತ್ತೆ, ಸಿಂಪಲ್ಲು. ಬೆಳಗ್ಗೆ ಎದ್ದಿದ ತಕ್ಷಣ ಸೊ ಕೆಲ್ಸಕ್ಕೆ ಹೋದ್ಮೇಲೆ ನೋಡಬೇಕು ನಂದು ಏನಾಗುತ್ತೆ ರೊಟೀನ್ ಅಂತ. ಬೇಗ ಬೇಗ ನಾನು ರೆಡಿ ಆಗ್ತೀನ, ಮಗುಗೆ ಬೇಗ ಬೇಗ ಎಲ್ಲ ಮಾಡ್ತೀನ ಅನ್ನೋದು ಚಾಲೆಂಜಿಂಗ್ ಪಾರ್ಟು. ಸೊ ನನ್ನ ಮೇಲೆ ನನಗೆ ನಂಬಿಕೆ ಇದೆ, ಐ ಕ್ಯಾನ್ ಹ್ಯಾಂಡಲ್ ಬೋತ್ ದ ಥಿಂಗ್ಸ್ ಅಂತ. ಆ್ಯಂಡ್ ಮಗುನೂ ಕೂಡ ತುಂಬ ಡಿಪೆಂಡೆಂಟ್ ಆಗಿ ಬಿಡಬಾರ್ದು, ಬಟ್ ಇಷ್ಟು ಬೇಗ ಇಂಡಿಪೆಂಡೆಂಟ್ ಆಗು ಬಿಡಬಾರ್ದು. ಅದು ಬೆಳೀತಾ ಬೆಳೀತಾ ಇರುತ್ತಲ್ಲ, ಮಕ್ಳಿಗೆಲ್ಲ ಬುದ್ಧಿ ಬಂದಮೇಲೆ ಅವ್ರು ಆ್ಯಸ್ ಯೂಶ್ವಲ್ ಅವ್ರ ವರ್ಕ್ ಅಥವಾ ಅವ್ರು ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ಬೇಕಾದರೆ ನಾವು ಇಂಡಿಪೆಂಡೆಂಟಾಗಿ ಬೆಳೆಯೋಕ್ಕೆ ಬಿಡ್ಬೋದು. ಇವಾಗ ಪಾಪ ಅವ್ರು ನಮ್ಮ ಮೇಲೇ ಡಿಪೆಂಡೆಂಟ್ ಆಗಿರುತ್ತೆ, ಬಿಕಾಸ್ ಮಾತು ಬರೋಲ್ಲ ಅವ್ರಿಗೆ. ಹೇಗೆ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು ಒಂದು ಮದರ್ಗೆ ಅಷ್ಟೇ ಗೊತ್ತಾಗೋದು ಅಲ್ವಾ. ಸೊ ಅದಕ್ಕೆ ಎಲ್ಲರೂ ಮಲಗಿದ್ದಾರೆ, ನೀವು ನೋಡ್ಬೋದು. ನಮ್ಮ ಮಗು ಕೂಡ ಮಲಗಿದೆ ಪಾಪ, ಸ್ನಾನ ಎಲ್ಲ ಆದಮೇಲೆ. ಸೊ ನಾನು ಬೇಗ ಬೇಗ ಊಟ ಮಾಡಿಕೊಂಡು ಇವತ್ತು ಹೊಟ್ಟೆಗೆ, ಐ ಮೀನ್ ಪ್ರೆಗ್ನೆಂಟ್ ಆದಮೇಲೆ ಅಥವಾ ಡೆಲಿವರಿ ಆದಮೇಲೆ ಹೊಟ್ಟೆಗೆ ನಾನು ಯಾವ ರೀತಿ ಬೆಲ್ಟ್ನ ಹಾಕ್ಕೊಂಡೆ ಆ್ಯಂಡ್ ಅದು ಕಮ್ಮಿ ಆಯಿತಾ ಅಂತ ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಸೊ ಬೆಲ್ಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಗೊತ್ತಾ, ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟು. ಸೊ ನಾನು ಕೂಡ ಯೂಸ್ ಮಾಡಿದ್ದೆ ಫ್ರಮ್ ಡೇ, ಯಾವಾಗಿಂದ ಗೊತ್ತಾ ನಾನು ಯೂಸ್ ಮಾಡಿದ್ದು, ಅರೌಂಡ್ ನಂದು ಡೆಲಿವರಿ ಆಗಿ ಒಂದು 15 ಡೇಸ್ ಆಗಿತ್ತು ನಾನು ಯೂಸ್ ಮಾಡಿದಾಗ. ಅದಕ್ಕಿಂತ ಮುಂಚೆಯೇ ಯೂಸ್ ಮಾಡ್ಬೋದಾಗಿತ್ತಂತೆ, ಬಟ್ ನನಗೆ ಪೇಯ್ನ್ ಎಲ್ಲಿ ಜಾಸ್ತಿ ಆಗ್ಬಿಡುತ್ತೋ ಅಂತ ಒಂದು ಭಯದಿಂದ ನಾನು ಒಂದು 15 ಡೇಸ್ ಬಿಟ್ಟು ಯೂಸ್ ಮಾಡಿದೆ. ಬಟ್ ನನ್ನ ಡಾಕ್ಟರು ಸಿಸೇರಿಯನ್ ಆಗಿ ನಾನು ಇನ್ನೇನು ಐ ಮೀನ್ ಡಿಸ್ಚಾರ್ಜ್ ಆಗ್ತಾಯಿದೆ ಗೊತ್ತಾ, ಆವಾಗಲೇ ಹೇಳಿದರು ನೀವು ಸ್ಟಾರ್ಟ್ ಮಾಡಿ ಹೊಟ್ಟೆಗೆ ಬೆಲ್ಟ್ ಹಾಕೋದು ಅಥವಾ ಏನಾದರೂ ಸೀರೆ ಕಟ್ಟೋದು ಅಂತ. ಬಟ್ ಮೋಸ್ಟ್ ಆಫ್ ದಿ ಡಾಕ್ಟರ್ಸ್ ಅದನ್ನು ಸಜೆಸ್ಟ್ ಮಾಡಲ್ಲ. ಸೊ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರೋದ್ರಿಂದ ಆ್ಯಂಡ್ ಏನು ಪ್ರಾಬ್ಲಮ್ ಆಗಲ್ಲ, ನೀವು ಕಟ್ಕೋಬೋದು ಅಂತ ಹೇಳಿದ್ರು. ಆ್ಯಂಡ್ ನಾನು ಸ್ವಲ್ಪ ವೆಯ್ಟ್ ಗೇನ್ ಕೂಡ ಇದ್ದೆ, ವೆಯ್ಟ್ ಜಾಸ್ತಿ ಇರೋದ್ರಿಂದ ನೀವು ಕಟ್ಕೊಳ್ಳಿ ಏನೂ ಆಗಲ್ಲ. ಬಟ್ ಏನು ನಾವು ಸ್ಟಿಚಸ್ ಹಾಕಿರ್ತೀವಿ ಗೊತ್ತಾ, ಸಿಸೇರಿಯನ್ ಆಗಿರೋ ಜಾಗಕ್ಕೆ ಟಚ್ ಆಗಬಾರ್ದು, ಆ ರೀತಿ ಬೆಲ್ಟ್ ಹಾಕೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದರು. ನಾನು ಫಸ್ಟ್ ಬೆಲ್ಟ್ ತರಿಸಿದ್ದು ಇದು ನಾವು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇದು ಬೆಲ್ಟು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ತುಂಬ ಇನ್ನು 290 ರುಪೀಸು ಏನೋ ಅಷ್ಟೇ. ನಾನು ಫ್ಲಿಪ್ಕಾರ್ಟಿಂದ ಇದನ್ನು ಅಮೆಝಾನಿಂದ ಇದನ್ನು ಬೈ ಮಾಡಿದ್ದು. ಸೊ ಕಾಸೆಟ್ ಅಂತ ಇದು ಹೆಸರು, ಕಾಸೆಟ್ ಅಂತ. ನೀವು ಪೋಸ್ಟ್ ಮಾರ್ಟಮ್ ಬೆಲ್ಟ್ ಅಂತ ಕೊಟ್ಟಿದ ತಕ್ಷಣ ಇದೇ ಫಸ್ಟು ಪಾಪಪ್ ಆಗ್ತಾ ಇರುತ್ತೆ ನಿಮಗೆ. ಸೊ ಇದನ್ನು ನಾನು ಫಸ್ಟು ಯೂಸ್ ಮಾಡಿದ್ದು. ತುಂಬ ಲಾಂಗ್ ಇದೆ, ಎಷ್ಟು ದಪ್ಪ ಇರುತ್ತೋ ಹೊಟ್ಟೆ ಅವರೆಲ್ಲ ಹಾಕೋಬೋದು. ಮೇಯ್ನಾಗಿ ಬೆಲ್ಟ್ ಹಾಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಹೌ ಐ ಥಿಂಕ್ ಸೊ, ಇವಾಗ ವಿಸಿಬಲ್ ಇದೆಯಾ? ಸೊ ಈ ರೀತಿ ಬರುತ್ತೆ ಬೆಲ್ಟು ನೋಡಿ. ಇಲ್ಲಿ ಈ ಥರ ಇರುತ್ತೆ, ನಾವು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಹಾಕೋಬೋದು. ಆ್ಯಂಡ್ ಇಂಪಾರ್ಟೆಂಟ್, ನಮ್ಮದು ಡೆಲಿವರಿ ಆಗಿದ ತಕ್ಷಣ ಏನಾಗಿರುತ್ತೆ ಅಂದರೆ ಹೊಟ್ಟೆ ಸ್ಯಾಗ್ ಆಗಿರುತ್ತೆ, ಓಕೆನಾ. ಆ್ಯಂಡ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಬೆಲ್ಟ್ ಹಾಕೋದ್ರಿಂದ ಹೊಟ್ಟೆ ಕಮ್ಮಿ ಆಗಲ್ಲ, ಬಟ್ ಹೊಟ್ಟೆ ಸ್ಯಾಗ್ ಆಗಿರುತ್ತಲ್ಲ, ಮತ್ತು ನಮ್ಮದು ಸ್ಕಿನ್ನೆಲ್ಲ ಹೊಟ್ಟೆ ಹತ್ರ ಇರೋ ಸ್ಕಿನ್ನೆಲ್ಲ ತುಂಬ ಲೂಸ್ ಆಗಿಬಿಟ್ಟಿರುತ್ತೆ, ಅದು ಸ್ಕಿನ್ನು ಟೈಟನ್ ಅಪ್ ಆಗುತ್ತೆ. ಸೊ ಇದು ಹಾಕಿದ ತಕ್ಷಣ ಹೊಟ್ಟೆ ಫುಲ್ಲು ಕಮ್ಮಿ ಆಗಿಬಿಡುತ್ತೆ ಅನ್ನೋದು ಇಟ್ಸ್ ಅ ಮಿತ್ ಅಷ್ಟೇ. ನಂಗೆ ಗೊತ್ತಿರೋ ಪ್ರಕಾರ ಹೊಟ್ಟೆ ಕಮ್ಮಿ ಆಗಲ್ಲ, ಹೊಟ್ಟೆ ಟೈಟನ್ ಅಪ್ ಆಗುತ್ತೆ. ಅದಾದಮೇಲೆ ನೀವು ಎಕ್ಸಸೈಸ್ ಮೂಲಕ ಅಥವಾ ಡೇ ಬೈ ಡೇ ಹೋಗ್ತಾ ಅದು ಹೊಟ್ಟೆ ಏನಾಗ್ತಿರುತ್ತೆ, ಗ್ರ್ಯಾಜುಯಲಿ ರೆಡ್ಯೂಸ್ ಇಲ್ಲಿರುತ್ತೆ ನೋಡಿ. ಸ್ಟೊಮಕ್ನ ನೀವು ಯಾರಿಗಾದ್ರೂ ಹೇಳಿ ಲಿಫ್ಟ್ ನೋಡಿ, ಇದಿರುತ್ತಲ್ಲ ಇಲ್ಲಿ ಈ ಥರ ಲಿಫ್ಟ್ ಮಾಡಬೇಕು. ಸೊ ಲಿಫ್ಟ್ ಮಾಡಾದ್ಮೇಲೆ ನಿಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟು ಇದನ್ನು ಈ ರೀತಿ ಹಾಕೋಬೋದು, ಓಕೆನಾ. ನೋಡಿ ಎಷ್ಟು ಟೈಟ್ ಬೇಕೋ. ಆ್ಯಂಡ್ ನಿಮ್ಮ ನೋಡ್ಕೊಳ್ಳಿ, ಕೆಲವ್ರಿಗೆ ಕೆಳಗಡೆ ಹೊಟ್ಟೆ ಇರುತ್ತೆ, ಕೆಲವ್ರಿಗೆ ಮೇಲ್ಗಡೆ ಹೊಟ್ಟೆ ಇರುತ್ತೆ. ನನಗೆ ಕೆಳಗಡೆ ಹೊಟ್ಟೆ ಇರೋದ್ರಿಂದ ನಾನು ಆ ಹೊಟ್ಟೆ ಇರೋ ಜಾಗದಲ್ಲೇ ಈ ರೀತಿ ಹಾಕೋತೀನಿ. ಸೊ ನೋಡಿ, ನಮ್ಮ ಬ್ಯಾಕಿಗೂ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ನೋಡ್ತಾ ಇದ್ದೀರಾ ಅಲ್ಲ, ಸೊ
ನನಗೆ ಮೇಲ್ಗಡೆನೂ ಇದೆ ಕೆಳಗಡೆನೂ ಇದೆ ಹೊಟ್ಟೆ ಅಂದರೆ ಆ ಕೆಳಗಡೆ ಇರೋ ಹೊಟ್ಟೆನ ಜಸ್ಟ್ ಲಿಫ್ಟ್ ಅಪ್ ಮಾಡಿ ಮಧ್ಯದಲ್ಲಿ ಇದನ್ನು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ, ಜಾಸ್ತಿ ಟೈಟ್ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ನಾವು ಸ್ಕಿನ್ ಏನು ತುಂಬ ಲೂಸ್ ಆಗಿರುತ್ತೆ ಅದು ಬೇಗ ಟೈಟನ್ ಅಪ್ ಆಗುತ್ತೆ ಅಂತ. ಸೊ ಕೆಲವ್ರು ಹೇಳ್ತಾರೆ ಊಟ ಮಾಡಬೇಕಾದ್ರೆ ಹಾಕೋಬಾರ್ದು, ಮಲ್ಕೋಬೇಕಾದ್ರೆ ಹಾಕೋಬಾರ್ದು ಅಂತ. ಬಟ್ ಎಲ್ಲ ಟೈಮು ಹಾಕೊಳ್ಳೋ ಥರ ಫ್ಲೆಕ್ಸಿಬಲ್ ಇದೆ. ಮಲಗಬೇಕಾದ್ರೆ ನೀವು ಬೇಕಾದ್ರೆ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೋದು. ಯಾಕಂದರೆ ಊಟ ಮಾಡಬೇಕಾದ್ರೆ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಆವಾಗ ಟೈಟನ್ ಅಪ್ ಆಗಲ್ಲ. ಏರ್ ಏನಾಗುತ್ತೆ, ನಾವು ಊಟ ಮಾಡಬೇಕಾದ್ರೆ ಊಟದ ಜೊತೆ ಏರ್ ಹೋಗುತ್ತೆ. ಆ ಏರ್ ಹೋದಾಗ ನಿಮ್ಗೆ ಇನ್ನೂ ಆ ಸ್ಟೊಮಕ್ ಪಾರ್ಟ್ ಏನಾಗುತ್ತೆ ಅದು ಲೂಸ್ ಆಗುತ್ತೆ. ಸೊ ಇದು ನಿಮ್ಮ ಒಂದು ಕಂಫರ್ಟಬಲ್ಗೆ ಬಿಟ್ಟಿದ್ದು. ಯಾರಿಗೆ ಫುಲ್ ಡೇ ನಾನು ಯೂಸ್ ಮಾಡ್ತೀನಿ ಅನ್ನೋರು ಫುಲ್ ಡೇ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ, ಇದು ತುಂಬ ತುಂಬ ಯೂಸ್ ಆಯಿತು ನನಗಂತೂ. ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಎಷ್ಟು ಇಲ್ಲಿವರೆಗೂ ಇದೆ ನೋಡಿ, ಓಕೆನಾ. ಸೊ ಯಾರ್ಯಾರಿಗೆ ಬೇಕೋ ಇದನ್ನು ನೀವು ಬುಕ್ ಮಾಡ್ಕೋಬೋದು ಫ್ಲಿಪ್ಕಾರ್ಟಲ್ಲಿ. ಜಸ್ಟ್ 290 ಏನೋ ಅಷ್ಟೇ ಇರೋದು. ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಸೊ ಇದಾದಮೇಲೆ ನಾನು ಇನ್ನೊಂದು ನೋಡಿದೆ ಆನ್ಲೈನಲ್ಲಿ. 3 ಕಡೆ ಅಂದರೆ ಬ್ಯಾಕ್ ಸಪೋರ್ಟು, ಹೊಟ್ಟೆ ಮೇಲ್ಗಡೆ ಹೊಟ್ಟೆ, ಈ 3 ಕಡೆಗೂ ಬೆಲ್ಟ್ ಬರುತ್ತೆ ಒಂದರಲ್ಲೇ ಅಂತ. ಅದು ನೋಡಿ ಈ ಥರ, ಇದರಲ್ಲಿ 3 ಸೆಟ್ ಇದೆ, ಓಕೆನಾ. ಇದು ಕೂಡ ಚೆನ್ನಾಗಿದೆ. ಬಟ್ ಕಂಪೇರ್ ಟು ದಿಸ್ ನಾನು ಫಸ್ಟ್ ತೋರಿಸ್ದೆ ಗೊತ್ತಾ, ಅದಕ್ಕೆ ನಾನು 10/10 ಕೊಡ್ತೀನಿ. ಇದೇನಂದರೆ ನೀವು ಹಾಕ್ಕೊಂಡಾಗ ಇಲ್ಲಿ ಎಲಾಸ್ಟಿಕ್ ಇದೆಯಲ್ಲ, ಈ ಎಲಾಸ್ಟಿಕ್ ಇದೆಯಲ್ಲ ಅದು ನಿಮಗೆ ತುಂಬ ತೊಂದರೆ ಕೊಡ್ತಾ ಇರುತ್ತೆ. ನಾನು ಇಲ್ಲಿ ಡ್ರೆಸ್ ಚೆನ್ನಾಗೇ ಇದೆ. ಸೊ ಫಸ್ಟ್ ನಾನು ಹೇಗೆ ಏನು ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ ನೋಡಿ. ಇದು ಮೇಲ್ಗಡೆ ಪಾರ್ಟ್, ಓಕೆನಾ. ಇದು ಮೇಲ್ಗಡೆ ಪಾರ್ಟು ಹಿಂಗೆ ಹಾಕೋಬೇಕು. ಸೊ ನೋಡಿ, ಇಲ್ಲಿಂದ ಕೂಡ ಕವರ್ ಆಗುತ್ತೆ. ಇದು ನಮಗೆ ಇಲ್ಲಿಂದ ಫುಲ್ಲು ಕವರ್ ಆಗುತ್ತೆ. ಸೊ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ನೀವು ಇದನ್ನು ಇಲ್ಲಿ ಹಾಕೋಬೋದು. ಸೊ ದಟ್ ನೋಡಿ ನಿಮಗೂ ಇಲ್ಲಿ ಸಪೋರ್ಟ್ ಸಿಗುತ್ತೆ. ಇದಾದಮೇಲೆ ಸೆಕೆಂಡ್ ಒನ್ ಇದೆ ನೋಡಿ. ಸೆಕೆಂಡ್ ಒನ್ ವಿಲ್ ಕವರ್ ದಿಸ್. ಇದು ಕೂಡ ನೀವು ಇನ್ನೊಬ್ರು ಹೆಲ್ಪ್ ತೊಗೊಂಡು ಹಾಕೊಳ್ಳಿ. ಸೊ ದಟ್ ಕೆಳಗೆ ಹೊಟ್ಟೆ ಇರೋರಿಗೆ, ಸ್ಟೊಮಕ್ ಸ್ಯಾಗ್ ಆಗ್ತಾ ಇರೋರು ಯು ಕ್ಯಾನ್ ಲಿಫ್ಟ್ ಅಪ್. ಒಬ್ಬರು ಹಾಕೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಈ ಥರ ಕೊಟ್ಟಿದ್ದಾರೆ. ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೊಳ್ಳೋಕ್ಕೆ ನಾನು ನಿಮಗೆ ಇದನ್ನು ಹಾಕಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಇದು, ಓಕೆನಾ. ನನ್ನ ಮಗಳು ನೋಡ್ತಾ ಇದ್ದಾಳೆ ನೋಡಿ. ಎಸ್, ಇದಿರುತ್ತೆ ಗೊತ್ತಾ ನೋಡಿ. ಇವಾಗ ಇದು ಅಷ್ಟೇ, ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ನೀವು ಮಾಡ್ಕೋಬೋದು. ಆ್ಯಂಡ್ ಇದು ಹಾಕಿದ ತಕ್ಷಣ ಇಲ್ಲಿ ನಾನು ಕೇಳಿದ್ನಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ ಅಂತ, ಅದನ್ನು ನೀವು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಹೇಳ್ಕೊಂಡು ಯು ಕ್ಯಾನ್ ಜಸ್ಟ್ ಏನಂತಾರೆ ಅಂಟಿಸ್ಬೋದು ಈ ಥರ ಅಲ್ವಾ. ನೋಡಿ ಇಲ್ಲಿಗೆ ನಿಮಗೆ ಸಪೋರ್ಟ್ ಸಿಕ್ತು. ಲಾಸ್ಟಲ್ಲಿ ಲೋವರ್ ಬ್ಯಾಕ್, ಓಕೆನಾ. ಸೊ ಲೋವರ್ ಬ್ಯಾಕ್ಗೆ ಹಾಕೊಳ್ಳೋದು ಇದು ಲಾಸ್ಟ್ ಒನ್ನು. ದೊಡ್ಡದಾಗಿರುತ್ತೆ ನೋಡಿ ಲೋವರ್ ಬ್ಯಾಕು, ಯಾಕಂದರೆ ಈ ಪಾರ್ಟ್ ಯಾವಾಗಲೂ ಸ್ವಲ್ಪ ವಿಡ್ತ್ ಜಾಸ್ತಿ ಇರುತ್ತೆ. ಸೊ ದೊಡ್ಡದಾಗಿರೋದು ಎಲ್ಲಿ ಬರುತ್ತೆ ಅಂದರೆ ಲೋವರ್ ಬ್ಯಾಕಿಗೆ ಬರುತ್ತೆ. ಸೊ ಇದು ಕೂಡ ನೋಡಿ ಇಲ್ಲಿ ಹಾಕಿ ನಿಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಹಾಕೋದು. ಎಸ್ ನೋಡಿ, ನೋಡ್ತಾ ಇದ್ದೀರಾ ಅಲ್ಲ. ಸೊ ನಾನು ಬರೀ ಟೀ ಶರ್ಟಲ್ಲಿ ಇದ್ದಾಗ ಮತ್ತು ಇದು ಹಾಕೊಂಡಾಗ ಎಷ್ಟು ವ್ಯತ್ಯಾಸ ಬರ್ತಾ ಇದೆ ನೋಡಿ. ನಿಮಗೆ ಬೇಕು ಅಂದರೆ ಟೀ ಶರ್ಟ್ ಮೇಲೂ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಫೀಡಿಂಗ್ ಮಾಡೋದಕ್ಕೆಲ್ಲ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬದಲು ನೈಟಿ ಹಾಕ್ಕೊಂಡಿದ್ರೆ ಅಥವಾ ಟೀ ಶರ್ಟ್ ಹಾಕ್ಕೊಂಡಿದ್ರೆ ಅಥವಾ ಏನು ಮನೇಲಿರೋ ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಹಾಕಿದ್ರು ಬೆಟರ್ ನೀವು ಒಳಗೆ ಹಾಕ್ಕೊಳ್ಳೋದು ಬೆಟರು. ಯಾಕಂದರೆ ಫೀಡಿಂಗ್ ನಾವು ಕಾನ್ಸ್ಟೆಂಟಾಗಿ ಫೀಡ್ ಮಾಡ್ತಾ ಇರ್ತೀವಿ. ಸೊ ಇದು ಅಷ್ಟೇ, ಇದು ಅರೌಂಡ್ 350 ರುಪೀಸ್ ಸಮಥಿಂಗ್ ಏನೋ. ಎಲ್ಲ ತುಂಬ ರೀಸನಬಲ್ ಆಗಿದೆ. ಇದನ್ನು ನಾವು 5th ಮಂತ್ ಮೇಲೆ ಹಾಕೋತೀನಿ ಅಂದರೆ ಬೆಲ್ಟು ಖಂಡಿತ ಹೇಳ್ತಾ ಇದ್ದೀನಿ ಯೂಸ್ ಇಲ್ಲ. 5th ಮಂತ್ ಮೇಲೆ ಯಾವಾಗಲೂ ಅಷ್ಟೇ ನೀವು ಎಕ್ಸಸೈಸಿಂದನೇ ಅದನ್ನು ಕಮ್ಮಿ ಮಾಡ್ಕೊಳ್ಬೇಕು. ಸೊ ಡೆಲಿವರಿ ಆಗಿದ್ದು 1 ವೀಕ್ ಅಥವಾ 15 ಡೇಸ್ ಅಷ್ಟರಲ್ಲೇ ನೀವು ಬೆಲ್ಟ್ನ ಯೂಸ್ ಮಾಡ್ತಾಯಿದ್ರೆ ಖಂಡಿತ ಲೂಸ್ ಆಗಿರೋ ಸ್ಕಿನ್ನು ಟೈಟ್ ಆಗುತ್ತೆ. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲು. ನಂದು ತುಂಬ ಸ್ಯಾಗ್ ಆಗಿತ್ತು ಆ್ಯಂಡ್ ಕೆಳಗಡೆ ಹೊಟ್ಟೆನೇ ಜಾಸ್ತಿ ಇರೋದ್ರಿಂದ ನನಗೆ ತುಂಬ ಸ್ಯಾಗ್ ಆಗಿಬಿಟ್ಟಿತ್ತು, ತುಂಬ ಲೂಸ್ ಆಗಿತ್ತು. ಬಿಕಾಸ್ ಆ ಮಗು ಏನಿರುತ್ತೆ ಆ ಬೆಳವಣಿಗೆ ಟೈಮಲ್ಲಿ ನಮ್ಮ ಇನ್ನರ್ ಟಿಶ್ಯೂಸ್ ಏನಾಗಿರುತ್ತೆ ಅದು ಕೂಡ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಸೊ ಅದನ್ನ ಕಾಂಟ್ರಾಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಮೆನ್ಗೆ ದೇ ನೀಡ್ ಟೈಮ್, ಅಟ್ಲೀಸ್ಟ್ 7 to 8 months ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೇ ಗ್ರ್ಯಾಜುಯಲಿ ನಮಗೆ
ಏರ್ ಹೋಗದೆ ಇರೋ ಥರ ಇದು ಟೈಟನ್ ಅಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬಿಟ್ಟು ಹಳೆ ಕಾಲದಲ್ಲಿ ಸ್ಯಾರೀಸ್ ಕೂಡ ಟ್ರೈ ಮಾಡ್ತಾರೆ, ನಾನು ಸ್ಯಾರಿ ಕೂಡ ಟ್ರೈ ಮಾಡ್ಕೊಂಡಿದ್ದೀನಿ. ನನಗೆ ಅದಕ್ಕಿಂತ ಅಷ್ಟು ದೊಡ್ಡ ಸ್ಯಾರಿ ಇವಾಗ ಸಿಗಲ್ಲ, ಕಾಟನ್ ಸ್ಯಾರಿ ಎಲ್ಲ. ಸೊ ಅದು ನಾವು ಉಡ್ಕೊಂಡು ಕೂತ್ಕೋಬೇಕು, ಆಮೇಲೆ ತುಂಬ ಸುತ್ಕೊಂಡು ಬರಬೇಕು. ಅದ್ರ ಬದಲು ದಿಸ್ ಇಸ್ ಟೈಮ್ ಸೇವಿಂಗ್ ಆ್ಯಂಡ್ ಆಲ್ಸೋ ವೆರಿ ಕಂಫರ್ಟಬಲ್ ಅಂತ ಅನ್ನಿಸ್ತು.